ಅರಮನೆಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನು ತಿನ್ನಲು ಸಾಧ್ಯವೇನೋ. ಅವನ್ ಗೋರಿ ಕಟ್ಸ ಕಾಸು ಹಂಚೋದು, ನೀನ್ ಓದ್ಸೋದು, ನಾನ್ ದುಡಿಯೋದು, ಕೆಲ್ಸಕ್ಕೆ ಓದ್ತಾ ಇರೋದು ಬತ್ತಾ ಇರೋದನೆಯ. ಅಯ್ಯಯ್ಯೋ ಪೂರ್ಣಿ ಹಾಲು ಉಕ್ಬಿಡ್ತು, ಏನ್ ಮಾಡ್ಲಿ? ಕೆಳಗಿಳಿಸು. ಹೌದು, ನೀನ್ ಎಲ್ಲಿವರೆಗೂ ಓದ್ತೀಯಾ? ಡಾಕ್ಟರ್ವರೆಗೂ ಓದ್ಬಿಡು, ನಾನು ಓದಿಸ್ಬಿಡ್ತೀನಿ. ನಾನು ಓದಲ್ಲ, ಈ ಸಲ ಪರೀಕ್ಷೆ ಬರೆದ್ರೆ ಸಾಕು. ಅಯ್ಯ, ಓದಕ್ಕೇನ್ ರೋಗ ನಿನ್ಗೆ? ನಾನೇನೋ ನನ್ನ ಅಕ್ಷರ ಕಲ್ತಿದ್ರೆ ಅದ್ರ ಕಥೆನೆ ಬೇರೆ ಮಾಡ್ಬಿಡ್ತಾ ಇದ್ದೆ. ಸರಿ ಬಿಡವ, ಏನೋ ನಾಕ್ ಒಳ್ಳೆ ಮಾತು ಹೇಳೋಣ ಅಂದ್ರೆ 60 ಕ್ಯಾಂಡ್ಲ್ ಬಲ್ಬ್ ಬಿಡ್ತದಲ್ಲ, ಪಳ್ಳನೆ ಬಿಡ್ತೀಯ ಕಣ್ಣ. ಸರಿಯಾಗಿ ಕೂತ್ಕೊಳ್ಳೋ. ಕುತ್ಕೊಂಡಿದೀನಲ್ಲ, ಉಪ್ಸರಿಗೆ ಹಾಕಲ್ಲ ನನ್ ಮಗ ಯಾವನೋ. ಕೂತ್ಕೊಳ್ಳೋ ಸರಿಯಾಗಿ, ಕಾಲ್ ಸರಿಗಿಟ್ಕೋ, ಸರಿಗಿಟ್ಕೋ. ಬರೀ ಚಟ್ನಿ ತಿಂತಾ ಇದ್ಯಾ? ಇಡ್ಲಿ ಇರ್ಲಿಲ್ವಾ ಅದ್ರಲ್ಲಿ? ಇದ್ದಿದ್ದೆ ಹೇಳು, ತಿಂದಾಕ್ಬಿಟ್ಟೆ. ಅದೇನೋ ಆನೆ ಗಂಜಿ ಉಯ್ತಾರಂತಲ್ಲ, ಹಂಗಾಗೋಯ್ತು ನನ್ ಕತೆ. ತಗೋ, ಬೇಕಾ ಇನ್ನೊಂದು ಇಡ್ಲಿ? ನಮ್ಗಿದೆಲ್ಲ ಬೇಡ, ರಾಗಿ ಮುದ್ದೆ ನಾಟಿ ಕೋಳಿ ಸಾರು 2 ಸಾಕು. ನಿಂಗ್ ರಾಗಿ ಮುದ್ದೆ ಮಾಡಕ್ ಬರ್ತದ? ಇಲ್ಲಪ್ಪ, ನಂಗ್ ಬರಲ್ಲ. ಬರಲ್ವಾ? ಹಂಗಾದ್ರೆ ನಿನ್ ಮಾಂಸ ತಿನ್ನಲ್ಲ? ಛೀ, ಪ್ರಾಣಿ ಹಿಂಸೆ ಮಾಡ್ಬಾರ್ದು. ಪ್ರಾಣಿ ಹಿಂಸೆನಾ? ನಾವು ಬಂಡೆ ಕೆಲಸ ಮಾಡೋವಾಗ ಅದೇನೇನ್ ಪ್ರಾಣಿ ಪಕ್ಷಿ ತಿಂದಿದೀವೋ ಅದ್ರ ಹೆಸರು ಒಂದು ನೆನಪಿಲ್ಲ. ಓತಿಕೆತನೂ ಬಿಟ್ಟಿಲ್ಲ, ನಾಯಿನೂ ಬಿಟ್ಟಿಲ್ಲ. ಛೀ, ಏನ್ ಛೀ? ನಿನ್ಗೇನ್ ಗೊತ್ತಾದ್ರ ಕತೆ? ಅದ್ರ ರುಚಿ ಏನ್ ಕಂಡಿದ್ಯಾ ನೀನು? ಏಯ್ ಸರಿ, ನಾನ್ ಮನಿಕೊಂತೀನಿ, ನೀನು ಬಂದ್ ಮನಿಕೋ. ಇನ್ನೊಂದ್ಸಲ ಹಂಗ್ ಕರೆದ್ರೆ ನನ್ನ ಹತ್ರ ಬಯಸ್ಕೋತಿಯ ನೋಡು. ಅಯ್ಯ, ನಾನೇನ್ ಅನ್ಬಾರ್ದು ಅನ್ಬಿಟ್ಟೆ ಅಂತ ಹಂಗ ಆಡ್ತೀಯ ನೀನು. ತಿನ್ಬಿಟ್ಟು ಓದ್ಕೊಂಡ್ ಮನಿಕೋ, ನನ್ಗೇನಾಗಬೇಕು? ಶಿವ ಮಲಗ್ಬಿಟ್ನಾ? ಮಲಗಿದಾನೆ, ಎಬ್ಬಿಸ್ಲಾ? ಬೇಡ. ಏನಾದ್ರೂ ಹೇಳ್ಬೇಕಾಗಿತ್ತಾ?